ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರ್ತಾ ಇದ್ದು, ರಾಜ್ಯದಲ್ಲಿ 136 ಸೀಟ್ಗಳನ್ನ ಇವಿಎಂನ ಲಂಗರ್ ಹೆಂಗ್ ಗೆದ್ರಿ? ತಾಂತ್ರಿಕತೆ ಕಡೆ ಹೋಗೋದು ಒಳ್ಳೆ ಬೆಳವಣಿಗೆ. ಜಿಬಿಎ ಚುನಾವಣಾ ಫಲಿತಾಂಶವನ್ನ ಬದಲಾಯಿಸಬಹುದು, ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಬದಲಾಯಿಸಬಹುದು ಅಂತಾನು ದೆಹಲಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವಾಗಲೂ ತಾಂತ್ರಿಕತೆಯ ಕಡೆಗೆ ಹೋಗೋದು ಬೆಳವಣಿಗೆಯ ಲಕ್ಷಣ. ಅಂದರೆ ಅವರ ಅನುಭವ ಬ್ಯಾಲೆಟ್ನಲ್ಲಿ ಆ ರೀತಿ ಇದೆ. ಅದರ ಅನುಭವದ ಪುನರಾವರ್ತನೆ GBA ಎಲೆಕ್ಷನ್ನಲ್ಲಾದರೆ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಇವರು ಫಲಿತಾಂಶವನ್ನೇ ಬದಲಾಯಿಸುವ ಅನುಮಾನ ಇದೆ. ಹಾಗಾಗಿ ಪ್ರತಿಯೊಂದು ಚುನಾವಣೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಯುವಂತೆ ನೋಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಕರ್ತವ್ಯ ಇದೆ. ನಾವು ಆಗ್ರಹಿಸ್ತೇವೆ. ವೋಟಿಂಗ್ ಟ್ಯಾಂಪರಿಂಗ್ ಮಾಡುವಂಥ ಕಲೆ, ಇದ್ರ ಬಗ್ಗೆ ನಮಗೆ ಆತಂಕ ಇದೆ. ಹಾಗಾಗಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಶೀಲಿಸಬೇಕು, ನೈಜ ಮತದಾರರು ಉಳಿಯುವಂತೆ ನೋಡಿಕೊಳ್ಬೇಕು, ಅಕ್ರಮ ನುಸುಳುಕೋರರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಈ ಹಿನ್ನೆಲೆಯಲ್ಲಿ ನಮಗೆ ಇವಿಎಂ ಅನ್ನು ತಂದಿದ್ದೇ ಕಾಂಗ್ರೆಸ್, ಈಗ ಅವರಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಏನ್ ಕತೆ ಇದು? ಇದು ಕಾಂಗ್ರೆಸ್ನವರ ಕುತಂತ್ರ ಅಂತ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಬ್ಯಾಲೆಟ್ ಪೇಪರ್ ಆದ್ರೂ ತರಲಿ, ಏನನ್ನಾದ್ರೂ ತರಲಿ, GBA ಚುನಾವಣೆಯಲ್ಲಿ ಗೆಲ್ಲೋದೇ ಬಿಜೆಪಿ. ಕಾಂಗ್ರೆಸ್ಸಿಗರು ಬಾಂಗ್ಲಾ ಹಾಗೆ ಮುಸ್ಲಿಮರನ್ನ ನಂಬಿಕೊಂಡಿದ್ದಾರೆ. ಆದ್ರೆ ಬೆಂಗಳೂರು ಯಾವತ್ತಿದ್ರೂ ಬಿಜೆಪಿ ಭದ್ರಕೋಟೆ ಅಂತ ಆರ್ ಅಶೋಕ್ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ ಅವರ ಕುತಂತ್ರ ಅಷ್ಟೇ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತಂದವರೇ ಕಾಂಗ್ರೆಸ್ ಅವರು. ಅವರೇ ತಂದಂಥ ಕೂಸು ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತಂದರೆ ಈ ಕಾಂಗ್ರೆಸ್ ಅವರು ಇಷ್ಟು ದಿನ ಮಾಡಿರೋದೆಲ್ಲ ಮೋಸ ಅಂತ. ಅದರಿಂದ ಈ ಕಾಂಗ್ರೆಸ್ ಬ್ಯಾಲೆಟ್ ಪೇಪರನ್ನ ತರಲಿ, ಏನಾನ ತರಲಿ, ಬೆಂಗಳೂರಲ್ಲಿ ಗೆಲ್ಲೋದು BJPನೇ, ಡೌಟೇ ಇಲ್ಲ. ಕಾಂಗ್ರೆಸ್ಗೆ ಮುಖಭಂಗ ಆಗ್ತೈತೆ ಅಂದ್ರೆ ಬೆಲೆ ಏರಿಕೆ ಮಾಡಿರೋದು, ರಸ್ತೆಗಳೆಲ್ಲ ಬಿದ್ದಿರೋವಂಥದ್ದು, ಕಸದ ರಾಶಿ, ಇವೆಲ್ಲನೂ ಕೂಡ ಅವರು ಈ ಮುಸ್ಲಿಮರು ನಂಬ್ಕೊಂಡಿದ್ದಾರೆ. ಈ ಬಾಂಗ್ಲಾದೇಶದವ್ರನ್ನ ಮುಸ್ಲಿಮರು ನಂಬ್ಕೊಂಡಿದ್ದಾರೆ. ಅದರ ಮೇಲೆ ಅವರು ಚುನಾವಣೆ ಮಾಡೋಕ್ಕೆ ಹೋಗ್ತಾರೆ. ಅದು ಫಲಿಸಲ್ಲ. ಬೆಂಗಳೂರು ಯಾವತ್ತಿದ್ರೂ BJPಯ ಭದ್ರಕೋಟೆ. ಇದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರ್ತಾ ಇದ್ದು, ರಾಜ್ಯದಲ್ಲಿ 136 ಸೀಟ್ಗಳನ್ನ ಇವಿಎಂನ ಲಂಗರ್ ಹೆಂಗ್ ಗೆದ್ರಿ? ತಾಂತ್ರಿಕತೆ ಕಡೆ ಹೋಗೋದು ಒಳ್ಳೆ ಬೆಳವಣಿಗೆ. GBA ಚುನಾವಣಾ ಫಲಿತಾಂಶವನ್ನ ಬದಲಾಯಿಸಬಹುದು, ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಬದಲಾಯಿಸಬಹುದು ಅಂತಾನು ದೆಹಲಿಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವಾಗಲೂ ತಾಂತ್ರಿಕತೆಯ ಕಡೆಗೆ ಹೋಗೋದು ಬೆಳವಣಿಗೆಯ ಲಕ್ಷಣ. ಅಂದರೆ ಅವರ ಅನುಭವ ಬ್ಯಾಲೆಟ್ನಲ್ಲಿ ಆ ರೀತಿ ಇದೆ. ಅದರ ಅನುಭವದ ಪುನರಾವರ್ತನೆ GBA ಎಲೆಕ್ಷನ್ನಲ್ಲಾದರೆ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಇವರು ಫಲಿತಾಂಶವನ್ನೇ ಬದಲಾಯಿಸುವ ಅನುಮಾನ ಇದೆ. ಹಾಗಾಗಿ ಪ್ರತಿಯೊಂದು ಚುನಾವಣೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಯುವಂತೆ ನೋಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಕರ್ತವ್ಯ ಇದೆ. ನಾವು ಆಗ್ರಹಿಸ್ತೇವೆ. ವೋಟಿಂಗ್ ಟ್ಯಾಂಪರಿಂಗ್ ಮಾಡುವಂಥ ಕಲೆ, ಇದ್ರ ಬಗ್ಗೆ ನಮಗೆ ಆತಂಕ ಇದೆ. ಹಾಗಾಗಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಶೀಲಿಸಬೇಕು, ನೈಜ ಮತದಾರರು ಉಳಿಯುವಂತೆ ನೋಡಿಕೊಳ್ಬೇಕು, ಅಕ್ರಮ ನುಸುಳುಕೋರರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಈ ಹಿನ್ನೆಲೆಯಲ್ಲಿ ನಮಗೆ